ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಇನ್ನೊಂದು ನೋಟಿಫಿಕೇಶನ್ ಆಗಿದೆ ಆನ್ ದ ಡೇಟ್ ಆಫ್ 18/12/2021. ಇದು ಎಲ್ಲಿ ICAR ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದರಲ್ಲಿ ರಿಕ್ರೂಟ್ಮೆಂಟ್ ಸುಮಾರು 641 ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಆಗಿದೆ. ಇಲ್ಲಿ ಡೇಟನ್ನು ಅಪ್ಲಿಕೇಶನ್ ಇದು ಯಾವುದ್ರ ಮೇಲೆ ಯಾವ ಥರ ಇದೆ, ಮತ್ತು ಪೇ ಸ್ಕೇಲ್ ಆಗಿರ್ಬೋದು, ಕ್ವಾಲಿಫಿಕೇಶನ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಪೇಮೆಂಟ್ ಎಷ್ಟು ಮಾಡಬೇಕು ಅನ್ನೋದು ಆಗಿರ್ಬೋದು, ಮತ್ತು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದಾಗಿರ್ಬೋದು, ವೇಕೆನ್ಸೀಸ್ ಯಾವ್ಯಾವ ಕೋಟಾದಲ್ಲಿ ಎಷ್ಟೆಷ್ಟು ರಿಸರ್ವೇಷನ್ ಇವೆ ಅನ್ನೋದಾಗಿರ್ಬೋದು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕಾಂಪಿಟೇಷನ್ ಕಡಿಮೆ ಇರುತ್ತೆ. ನೀವು ಖಂಡಿತವಾಗ್ಲೂ ಇದಕ್ಕೆ ಅಪ್ಲೈ ಮಾಡಿದ್ರೆ ಹೋಪ್ ಖಂಡಿತವಾಗ್ಲೂ ನಿಮ್ಗೆ ಜಾಬ್ ಸಿಗ್ಬೋದು ಅನ್ಸುತ್ತೆ. ವಿತೌಟ್ ಡಿಲೇ ಲೆಟ್ಸ್ ಗೋ ಫಾರ್ ದಿಸ್ ನೋಟಿಫಿಕೇಶನ್ ಅನಲೈಸಿಸ್. ಓಕೆ, ಇಲ್ಲಿ ನೋಡೋದಾದ್ರೆ 18th 2021 ಕರೆದಿದ್ದಾರೆ. ಇದು ಪೋಸ್ಟ್ ನೇಮ್ ನೋಡಿ, ಟೆಕ್ನಿಕಲ್ CBT, ಟೆಕ್ನಿಕಲ್ ಪೋಸ್ಟ್ ಟೈರ್ 1 ಅಂತ ಕರಿತೀವಿ. ಇಲ್ಲಿ ನೋಡಿ, ರಿಕ್ರೂಟ್ಮೆಂಟ್ ಟೆಕ್ನಿಷಿಯನ್ T1 ಪೋಸ್ಟ್ಸ್ ಎಟ್ ICAR ಹೆಡ್ ಕ್ವಾರ್ಟರ್ಸ್ ಆ್ಯಂಡ್ ಇಟ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್. ಓಕೆ, ಈ ಥರ ಇದೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಆನ್ 18 December ಈಗಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತು 26th ಇದೆ. ಲಾಸ್ಟ್ ಡೇಟ್ ಫಾರ್ ದ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್, ಕೊನೆಯ ದಿನಾಂಕ ಅಪ್ಲೈ ಮಾಡೋದಕ್ಕೆ ಇರೋದು 10th January 2022. ಇದು ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗಂಗಿಲ್ಲ. ನೀವು ಶಾರ್ಟ್ ನೆನ್ಪಿಟ್ಕೊಂಬಿಡಿ, ಎಕ್ಸ್ಟೆಂಡ್ ಆಗೋಕ್ಕೂ ಚಾನ್ಸೇ ಇಲ್ಲ, ಎಕ್ಸ್ಟೆಂಡ್ ಆಗೋದಿಲ್ಲ ಇದು. ದೆನ್ ಆನ್ಲೈನ್ ಪೇಮೆಂಟ್ಗೂ ಅದೇ ದಿನ ಕೊನೆಯ ದಿನವಾಗಿದೆ. ದೆನ್ ಅಬ್ಜೆಕ್ಟಿವ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ಇವಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅವರು. ಶಾರ್ಟ್ ಆಗಿ ಅವತ್ತೇ ನಡೆಯುತ್ತೆ ಎಕ್ಸಾಮ್ ಕೂಡ ಪೋಸ್ಟ್ಪೋಂಡ್ ಆಗಲ್ಲ, ಅಪ್ಲಿಕೇಶನ್ ಡೇಟ್ ಕೂಡ ಪೋಸ್ಟ್ಪೋಂಡ್ ಆಗಿಲ್ಲ. ಹಾಗಾಗಿ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು ಯಾವತ್ತೂ ಕೊನೆಯ ದಿನಾಂಕ, ಅದರೊಳಗೆ ನೀವು ಅಪ್ಲೈ ಮಾಡ್ಕೋಬೇಕು. ಕೊನೆಯ ದಿನದಂದು ಸರ್ವರ್ ಸಾಕಷ್ಟು ಬಿಜಿ ಇರುತ್ತೆ. ಕೊನೆಯ ದಿನದವರೆಗೆ ಅಪ್ಲೈ ಮಾಡದೆ ಹಾಗೆ ಉಳಿಬೇಡಿ, ಅದಕ್ಕಿಂತ ಮೊದಲೇ ಅಪ್ಲೈ ಮಾಡ್ಕೋಕೆ ಪ್ರಯತ್ನ ಮಾಡಿ. ಎಕ್ಸಾಮ್ ನೋಡಿ 25 ಜನವರಿಯಿಂದ 2022 ಅಲ್ಲಿ 25 ಜನವರಿಯಿಂದ 5th ಫೆಬ್ರವರಿವರೆಗೆ ಸುಮಾರು 10 ದಿನಗಳವರೆಗೆ ಈ ಎಕ್ಸಾಮ್, 10-11 ದಿನಗಳವರೆಗೆ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಇದ್ದಾರೆ. ಈ ವಿಚ್ ಈಸ್ ರಿಲೇಟೆಡ್ ಟು ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ವೇಕೆನ್ಸೀಸ್ ಎಷ್ಟು ಪೋಸ್ಟ್ ಖಾಲಿ ಇವೆ ಅನ್ನೋದು ಸುಮಾರು ಟೋಟಲ್ ವೇಕೆನ್ಸಿ ಎಷ್ಟಿವೆ 641. ಅನ್ರಿಸರ್ವ್ಡ್ ಜನರಲ್ ಕ್ಯಾಟಗರಿ 286 ಪೋಸ್ಟ್ ಇವೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ 61 ಪೋಸ್ಟ್ ಇವೆ. SC 93, ST 68 ಇವೆ. ಟೋಟಲ್ OBC ಅಲ್ಲಿ 133 ಇವೆ. ಓಕೆ, ಎಕ್ಸ್ ಸರ್ವಿಸ್ ಮೆನ್ ಅಲ್ಲಿ 8 ಮತ್ತೆ ರಿಸರ್ವೇಷನ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ 6 ರಿಸರ್ವೇಷನ್ ಇದೆ. ದೆನ್ ಇದೆಲ್ಲ ಕೆಲವೊಂದು ಕ್ರೈಟೀರಿಯಾಸ್ ಇವೆ. ಓಕೆ, ಅದರಲ್ಲಿ ಕೂಡ ಸ್ಪೆಸಿಫಿಕ್ ಆಗಿ ಏನೇನಿವೆ, ನಾವು ಎಲಿಜಿಬಲ್ ಇದೀವ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅಪ್ಲೈ ಮಾಡಿ. ಮತ್ತೆ ಇಲ್ಲಿ ಫೀಚರ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತ ನೋಟಿಫಿಕೇಶನ್ ಕೆಲವೊಂದು ಕೋರ್ಸ್ ಯೂಸ್ ಮಾಡಿದ್ದಾರೆ ನೋಡಿ. B ಅನ್ನೋದಂದ್ರೆ ಇಲ್ಲಿ ಬೆಂಡಿಂಗ್, C ಅಂದ್ರೆ ಕಮ್ಯುನಿಕೇಶನ್, ಆ ಥರ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ನೋಡಿ, ಈ ಎಲ್ಲ ಪೋಸ್ಟ್ಸ್ಗೂ ಮೆಟ್ರಿಕ್ಯುಲೇಷನ್ ಪಾಸ್ ಫ್ರಮ್ ದ ರಿಕಗ್ನೈಸ್ ಬೋರ್ಡ್. ಮೆಟ್ರಿಕ್ಯುಲೇಷನ್ ಅಂದ್ರೆ 10ನೇ ತರಗತಿ SSLC ಪಾಸ್ ಆಗಿರಬೇಕು. ಕ್ಯಾಂಡಿಡೇಟ್ ಮಸ್ಟ್ ಸ್ಪೆಸಿಫಿಕಲಿ ಇಂಡಿಕೇಟ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಬ್ಟೈನ್ಡ್ ಡ್ಯೂರಿಂಗ್ ದ ರಿಲೆವೆಂಟ್ ಅಪ್ಲಿಕೇಶನ್ ಫಾರ್ಮ್. 10ನೇ ತರಗತಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದು ಎಕ್ಸಾಕ್ಟ್ ವಿತ್ ದ 2 ಡೆಸಿಮಲ್ ಪಾಯಿಂಟ್ಸ್ ಅಂತ ಹೇಳಿದರು. ಓಕೆ, ಕೇವಲ 2 ಡೆಸಿಮಲ್ ಪಾಯಿಂಟ್ಸ್. ಇವಾಗ ನಿಮಗೆ ಸುಮಾರು 70.56 ಆಗಿದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿದ್ದೀನಿ, 70.56 ಆಗಿದೆ ಅಂತಂದ್ರೆ 563 ಬರ್ತಿತ್ತಂದ್ರೆ 56 ಮಾತ್ರ ಅಪ್ಲೈ ಮಾಡ್ಕೋಬೇಕು. ಹೌದಾ? ಹಾಗಾಗಿ 2 ಡೆಸಿಮಲ್ಸ್ ಅನ್ನ ಅಪ್ಲೈ ಮಾಡಬೇಕು. CGPA ಇದೆ, CGPA ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. ಇಲ್ಲಿ ನೋಡಿ ಕೆಲವೊಂದಿದೆ, ವೇರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನಾಟ್ ಅವಾರ್ಡೆಡ್ ಬೈ ದ ಯೂನಿವರ್ಸಿಟಿ ಬಟ್ ಓನ್ಲಿ CGPA or OGPA ಅವಾರ್ಡೆಡ್, ದ ಸೇಮ್ ಶಾಲ್ ಬಿ ಕನ್ವರ್ಟೆಡ್ ಇಂಟು ಪರ್ಸೆಂಟೇಜ್. ನಿಮಗೆ CGPA ಮತ್ತು CGPA ಅಲ್ಲಿ ನೀವು ಏನಾದರೂ ಮಾರ್ಕ್ಸ್ ಕೊಟ್ಟಿದ್ರೆ, ಕೆಲವೊಂದು ಕರ್ನಾಟಕ ಬೋರ್ಡ್ ಇರೋದಿಲ್ಲ, ಬೇರೆ ಬೋರ್ಡ್ ಇರುತ್ತೆ ನಿಮ್ದು, ಆವಾಗಿದ್ದಾಗ CGPA ಅಲ್ಲಿ ಮಾರ್ಕ್ಸ್ ಇರ್ತವೆ, ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಅಪ್ಲೈ ಮಾಡಬೇಕು. ಹೌದಾ? ಇದೊಂದು ಮೇಜರ್ ನೋಡಿ, ಇದು ನಿಮಗೆ ಗೊತ್ತಿರಲೇಬೇಕು. ದೆನ್ ದ ಫ್ರಾಕ್ಷನ್ ಆಫ್ ಪರ್ಸೆಂಟೇಜ್ ಅರೌಂಡ್ ಇಗ್ನೋರ್ 59.99, ಇಟ್ ವಿಲ್ ಬಿ ಟ್ರೀಟೆಡ್ as 60. ನಿಮಗೆ ಅದರ ನಿಯರೆಸ್ಟ್ 89.99 ಇತ್ತಂದ್ರೆ ನಿಮ್ಗೆ 90 ಅಂತ ಕನ್ಸಿಡರ್ ಮಾಡ್ಬೇಕು ಅದನ್ನ, ಅಥವಾ 90 ಅಂತ ಹಾಕ್ಬೇಕು ಅದನ್ನ ಅಪ್ಲೈ ಮಾಡ್ಬೇಕು. ಹೌದಾ? ಇಷ್ಟು ಗೊತ್ತಿದ್ರೆ ಸಾಕು. ಫಾರ್ ಸರ್ವಿಂಗ್ ಕ್ಯಾಂಡಿಡೇಟ್ಸ್ ಇದೇನು ನೀಡಿಲ್ಲ ನಮಗೆ. ಎಕ್ಸಾಮಿನೇಷನ್ ಸಿಟೀಸ್ ಬಗ್ಗೆ, ದ ಸಿಟೀಸ್ ಆರ್ ಕಂಡಕ್ಟೆಡ್, ಇದು ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 3 ಆರ್ ಮೆನ್ಷನ್ ಇದೆ. ನೆಕ್ಸ್ಟ್ ಕೆಳಗಡೆ ಇದೆ, ನಿಮ್ಗೆ ಹೇಳ್ತೀನಿ ನಾನು. ಓಕೆ, ಪ್ರತಿ ಸ್ಟೇಟಲ್ಲಿ ಕೆಲವೊಂದು 5 ಸೆಂಟರ್ಸ್ಗಳನ್ನ 6 ಸೆಂಟರ್ಸ್ಗಳನ್ನ ಕೊಡಲಾಗಿದೆ. ಮತ್ತೆ ಇಲ್ಲಿ ಏಜ್ ಲಿಮಿಟ್ಸ್ ಅನ್ನು ನೋಡೋದಾದ್ರೆ, ಮಿನಿಮಮ್ ಏಜ್ ಲಿಮಿಟ್ ಎಷ್ಟು ಕಡಿಮೆ ಅಂದ್ರು ಸುಮಾರು 18 ವರ್ಷಗಳು. ಆನ್ ದ ಡೇಟ್ ಆಫ್ 18th January 2022ಗೆ 18 ವರ್ಷಗಳು ಕಂಪ್ಲೀಟ್ ಆಗಿರಬೇಕು. ದೆನ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಹೈಯೆಸ್ಟ್ ಅತಿ ಹೆಚ್ಚು ವಯಸ್ಸು ಎಷ್ಟು ಇರಬೇಕಂತ ಮ್ಯಾಕ್ಸಿಮಮ್ 30 years ಆಸ್ ಆನ್ ಡೇಟ್ ಆಫ್ 10th January 2022. ಅದರ ಒಳಗಾಗಿ 30 ವರ್ಷದ ಒಳಗಿರಬೇಕು. ಹೌದಾ? ಕ್ಲೋಸಿಂಗ್ ಡೇಟ್ ಆಫ್ ದ ಅಪ್ಲಿಕೇಶನ್. ಓಕೆ, ಮ್ಯಾಕ್ಸಿಮಮ್ 8 ಸರ್ವಿಂಗ್ ರೆಗ್ಯುಲರ್ ಎಂಪ್ಲಾಯ್ಸ್ ICAR 58 years. ಆಲ್ರೆಡಿ ICAR ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಸುಮಾರು 58 ವರ್ಷಗಳ ಎಲಿಜಿಬಿಲಿಟಿ ಇದೆ. 58 ವರ್ಷಗಳಿಗೆ ಅವರು ಅಪ್ಲೈ ಮಾಡ್ಬೋದು. ಇದು ರಿಗಾರ್ಡಿಂಗ್ ದಿಸ್. ಇದು ಕೆಲವೊಂದು ಮ್ಯಾಕ್ಸಿಮಮ್ 5 years ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು SC/ST ಇನ್ ರೆಸ್ಪೆಕ್ಟ್ ಆಫ್ ಪೋಸ್ಟ್ ಆಫ್ ರಿಸರ್ವ್. ದೆನ್ SC/ST ಅವರಿಗೆ 5 ವರ್ಷ ಎಕ್ಸ್ಟೆನ್ಷನ್ ಇದೆ. OBC ಅವರಿಗೆ ಅಪ್ ಟು 3 years ಫಾರ್ ದ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. 3 ವರ್ಷ OBC ಅವರಿಗೆ ಎಕ್ಸ್ಟೆನ್ಷನ್ ಇದೆ. ಜನರಲ್ ಅವರಿಗೆ ಯಾವುದೇ ಎಕ್ಸ್ಟೆನ್ಷನ್ ಇಲ್ಲ. ಮೇಲೆ ಕೊಟ್ಟಿರುವಂತಹ ಆಲ್ರೆಡಿ ಹೇಳಿದ್ನಲ್ಲ, ಅದೇ ಅಪ್ಲೈ ಆಗುತ್ತೆ.
If any circumference minimum age limit cannot be more than 58 years on the 10th January. ಓಕೆ, ಇದು ಆಲ್ರೆಡಿ ICAR ಅಲ್ಲಿ ಸರ್ವಿಸ್ ಮಾಡುವಂಥವ್ರಿಗಾಗಿದೆ. ಓಕೆ, ಇದು ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಷನ್ ಫಾರ್ ದ SC/ST. ಓಕೆ, ಇದೇನು ನೀಡಿಲ್ಲ. OBC NCL ಬ್ಯಾಕ್ವರ್ಡ್ ಕ್ಲಾಸಸ್, ನಾನ್ ಕ್ರಿಮಿ ಲೇಯರ್ ಕ್ಯಾಂಡಿಡೇಟ್ಸ್, ಇದನ್ನು ಸ್ವಲ್ಪ ನೋಡ್ಕೊಂಬಿಡಿ. ಇದನ್ನೆಲ್ಲ ಹೇಳ್ತಾ ಹೋಗೋದಿಲ್ಲ ನಾನು. ಇದು ನಿಮಗೆ ಇದನ್ನ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಇದು ಆಲ್ಮೋಸ್ಟ್ ಪ್ರಿ ಜಾಬ್ ಅಲರ್ಟ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇಲ್ಲ ಇದು. ಹಾಗಾಗಿ ಇದು ನೋಟಿಫಿಕೇಶನ್ ಸಿಗೋದು ನಿಮಗೆ ವೆಬ್ಸೈಟ್ಗೆ ಹೋದ್ರೆ ಮಾತ್ರ. ಅದು ICAR ವೆಬ್ಸೈಟ್ ಓಪನ್ ಮಾಡಿದ್ರೆ ಸಿಗೋದಿಲ್ಲ. ಇನ್ನೊಂದು ವೆಬ್ಸೈಟ್ ಇದೆ, ನಾನು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಥ್ರೂ ಹೋಗಿ ಓಪನ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ಸರಿನಾ? ಇಲ್ಲಿ 5 acres ಆಫ್ ಲ್ಯಾಂಡ್, ಇಲ್ಲಿ ಎಕನಾಮಿಕಲ್ ವೀಕರ್ ಸೆಕ್ಷನ್, ಅದಕ್ಕೆ ಕ್ರೈಟೀರಿಯಾಸ್ ಇದೆ. ಅದನ್ನ ನೋಡಿ, 5 ಎಕರೆಗಿಂತ ಕಡಿಮೆ ಲ್ಯಾಂಡ್ ಇರಬೇಕು. ರೆಸಿಡೆನ್ಷಿಯಲ್ ಪ್ಲಾಟ್ 100 ಸ್ಕ್ವೇರ್ ಫೀಟ್ ಗಿಂತ ಕಡಿಮೆ ಇರಬೇಕು. ರೆಸಿಡೆನ್ಷಿಯಲ್ ಪ್ಲಾಟ್ 100 ಸ್ಕ್ವೇರ್ ಯಾರ್ಡ್ಸ್ ಅಂಡ್ ಅಬೌವ್ ನೋಟಿಫೈಡ್ ಮುನ್ಸಿಪಾಲಿಟೀಸ್. ಓಕೆ, ರೆಸಿಡೆನ್ಷಿಯಲ್ ಪ್ಲಾಟ್ ಆಫ್ 200 ಸ್ಕ್ವೇರ್ ಯಾರ್ಡ್ಸ್ ಅಂಡ್ ಅಬೌವ್ ಏರಿಯಾಸ್ ಅದರ್ ದನ್ ನೋಟಿಫೈಡ್ ಮುನ್ಸಿಪಾಲಿಟೀಸ್. ಓಕೆ, ಇದು ಕೂಡ ಕಂಡೀಷನ್ಸ್ ಇದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ ನಿಮ್ಗೆ ಸರ್ಟಿಫಿಕೇಟ್ ಇದ್ರೆ ಇವು ಇದಕ್ಕೆ ಅಪ್ಲೈ ಆಗ್ತಿರ್ಬೇಕು ನೀವು. ಯಾಕೆಂದ್ರೆ ಇದರದೇ ಸ್ಟೇಟ್ಮೆಂಟ್ಸ್ ಬೇರೆ ಇವೆ. ಕೆಲವೊಂದು ಸ್ಟೇಟ್ಸ್ಗೆ ಕೆಲವೊಂದು ಎಕನಾಮಿಕಲ್ ವೀಕರ್ ಸರ್ಟಿಫಿಕೇಶನ್ ಕ್ರೈಟೇರಿಯಾನ ಬೇರೆ ಬೇರೆ ಮಾಡಿದ್ದಾರೆ. ಹೀಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಹೌದಾ? ಇಲ್ಲಿ ಫಿಸಿಕಲಿ ಆಸ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್, ಅವರಿಗೆ ಸ್ವಲ್ಪ ಕೆಲವೊಂದು ಫೀಚರ್ಸ್ ಅನ್ನು ಕೊಟ್ಟಿದ್ದಾರೆ. ನೋಟನ್ನು ನೀವು ನೋಡ್ಕೋಬಹುದು. ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗೆ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಅದನ್ನೇನು ಹೇಳ್ತಾ ಹೋಗೋದಿಲ್ಲ ನಾನು. ಓಕೆ, ಅದನ್ನು ಸ್ವಲ್ಪ ನೋಡ್ಕೊಂಬಿಡಿ. ಯಾಕಂದ್ರೆ ನಮಗೆ ಇವಾಗ ಮುಖ್ಯವಾಗಿರೋದು ಅಪ್ಲೈ ಯಾವ ಥರ ಮಾಡಬೇಕು ಮತ್ತೆ ಫೀಸ್ ಎಷ್ಟಿದೆ ಅಂತ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ ಆಲ್ರೆಡಿ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದ್ರೆ ನಾನು SSLC ಮಾತ್ರ. SSLC ಕರೆಕ್ಟ್ ಪರ್ಸೆಂಟೇಜ್ ಬಗ್ಗೆ ಗೊತ್ತಿರಬೇಕು. ಪರ್ಸೆಂಟೇಜ್ ಅನ್ನು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅಪ್ಲೈ ಮಾಡಬೇಕು. ಡೆಸಿಮಲ್ಸ್ ಬಗ್ಗೆ ಹೇಳಿದೆ, 2 ಡೆಸಿಮಲ್ಸ್ ಅನ್ನು ಮಾತ್ರ ಎಂಟ್ರಿ ಮಾಡಬೇಕು. ಮತ್ತೆ 89 ಪಾಯಿಂಟ್ ಅಥವಾ 99.99 ಇದ್ರೆ ಇಟ್ ವಿಲ್ ಬಿ ಕನ್ಸಿಡರ್ 100%. ಓಕೆ, ಅದು ಪರ್ಸೆಂಟೇಜ್ ನೀವು ಹಾಕುವಾಗ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಹಾಕಬೇಕಾದ್ರೆ ಅಷ್ಟು ಎಕ್ಸಾಕ್ಟ್ ಆಗಿ ಹಾಕಬೇಕು. ಹೌದಾ? ಇಲ್ಲಿ ಅನ್ರಿಸರ್ವ್ಡ್ OBC ಎಕನಾಮಿಕಲ್ ವೀಕರ್ ಸೆಕ್ಷನ್ ಫೀಸ್ ಎಷ್ಟಿದೆ ನೋಡಿ, 700. ರಿಜಿಸ್ಟ್ರೇಷನ್ ಫೀ 300. ಎರಡು ಸೇರಿ 1,000 ರೂಪಾಯಿ ಫೀಸ್ ಇದೆ. 1,000 ರೂಪಾಯಿ ಅನ್ರಿಸರ್ವ್ ಕೆಟಗರಿ. ವುಮನ್ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ನೀಲಿದೆ. ಕೇವಲ ರಿಜಿಸ್ಟ್ರೇಷನ್ ಫೀ ಅನ್ನು ತುಂಬಬೇಕು, ಸುಮಾರು 300 ರೂಪಾಯಿ. ಆಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಸರ್ವಿಸ್ ಮೆನ್ ಪರ್ಸನ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್. ಇಲ್ಲಿ ನೋಡಿ, ಎಕ್ಸಾಮಿನೇಷನ್ ಫೀ ಎಕ್ಸೆಂಪ್ಟೆಡ್ ಇದೆ. ಹೌದಾ? ಇಷ್ಟು ಗೊತ್ತಿದ್ರೆ ಸಾಕು. ದೆನ್ ಓಕೆ, plan of examination, the scheme of syllabus of examination given in the rules of examination for the annexed 12 ಇದೆ. ಮತ್ತೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮಿನೇಷನ್ ಕನ್ಸಿಸ್ಟ್ ಆಫ್ objective type of 100 questions, 4 multiple choice answers, out of which candidate has to choose one correct answer only. Each question carries 1 mark. For each wrong answer 1/4 0.25 mark shall be deducted. 1/4 ಮಾರ್ಕ್ ಡಿಡಕ್ಟ್ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇದೆ. ಇದು ನೀವು ತಲೆಯಲ್ಲಿ ಖಂಡಿತವಾಗ್ಲೂ ಇಟ್ಕೋಬೇಕು. ನೆಗೆಟಿವ್ ಮಾರ್ಕಿಂಗ್ ಇದೆ. ಸ್ಪೆಸಿಫಿಕ್ ಆಗಿ ಆನ್ಸರ್ ಗೊತ್ತಿದ್ದಾಗ ಮಾತ್ರ ಆನ್ಸರ್ ಮಾಡೋಕೆ ಪ್ರಯತ್ನ ಮಾಡಬೇಕು. ಹೌದಾ? ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ದ ರಿಟನ್ ಟೆಸ್ಟ್ CBT ಪ್ರಿಸ್ಕ್ರೈಬ್ಡ್ 40% ಫಾರ್ ಅನ್ರಿಸರ್ವ್, 30% ಫಾರ್ SC ಆರ್ OBC, NCL ಆರ್ ಅಥವಾ ಎಕನಾಮಿಕ್ ವೀಕರ್ ಸೆಕ್ಷನ್ 25% ಫಾರ್ ST. ಹೌದಾ? ಅದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕಂಪಲ್ಸರಿ ಇಷ್ಟು ಮೋರ್ ದನ್ ದಿಸ್ ಇರಬೇಕು. ಅಂದ್ರೆ ನೀವು 100 ಮಾರ್ಕ್ಸ್ಗೆ ಎಕ್ಸಾಮ್ ಇದೆ, 40ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಜನರಲ್ ಮೆರಿಟ್ ಅವರು ತಗೊಳ್ಳಬೇಕು. ಅಂಡ್ ಅನ್ರಿಸರ್ವ್ಡ್ ಅಂದ್ರೆ ಜನರಲ್ ಮೆರಿಟ್ 30% ಫಾರ್ SC ಅಂಡ್ OBC, economic ವೀಕರ್ ಸೆಕ್ಷನ್ 25% ಫಾರ್ ST. ಹೌದಾ? ಇಷ್ಟು ಗೊತ್ತಿರಬೇಕು. ಫಾರ್ ಇನ್ಸ್ಟ್ರಕ್ಷನ್ ಫಾರ್ ಅಪಾಯಿಂಟ್ಮೆಂಟ್ ಫಾರ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸಬ್ಜೆಕ್ಟ್ ಟು ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಲೇಟಿಂಗ್ ಟು ಏಜ್ ಅಂಡ್ ಕ್ವಾಲಿಫಿಕೇಶನ್, ಕಾಸ್ಟ್, ಕ್ಯಾರೆಕ್ಟರ್, ಅಟೆಂಡೆನ್ಸ್. ಓಕೆ, ಇದು ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಅಪ್ರೋಪ್ರಿಯೇಟ್ ಮೆಡಿಕಲ್ ಅಥಾರಿಟೀಸ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಹೇಳಿದ್ದಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ CBT ನೆಕ್ಸ್ಟ್ 2 ಅಲ್ಲಿ ಕೆಳಗಡೆ ಕೊಡಲಾಗಿದೆ. ನೋಡೋಣ ಹೌ ಟು ಅಪ್ಲೈ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಇದು ಇದೇನು ಬೇಕಿಲ್ಲ ಅನ್ಸುತ್ತೆ ನನಗೆ. ಓಕೆ, ಇಲ್ಲಿ ನೋಡೋದಾದ್ರೆ ಫೋಟೋಗ್ರಾಫ್ನ ಯಾವ ಥರ ಅಪ್ಲೋಡ್ ಮಾಡಬೇಕು. ಇಲ್ಲಿ ಡೈಮೆನ್ಷನ್ ನೋಡ್ಕೋಬೇಕು. 200 into 230 ಪಿಕ್ಸೆಲ್ಸ್ ಅಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಇಮೇಜ್ ಇದು ಡೈಮೆನ್ಷನ್ ನೋಡ್ಬಿಡಿ. 10 to less than 10 KB, 10 KB to 30 KB, not less than 10 KB, not greater than 30 KB ಇಮೇಜ್ ಸಿಗ್ನೇಚರ್ ಫೋಟೋನ ಅಪ್ಲೋಡ್ ಮಾಡಬೇಕು. ಸರ್ಟಿಫಿಕೇಟ್ ಆಸ್ ಪರ್ ಡಿಟೇಲ್ಡ್ ಪ್ಯಾರಾ, ಪ್ಲೀಸ್ ರಿಲೆವೆಂಟ್ ಸರ್ಟಿಫಿಕೇಟ್ ಶುಡ್ ಬಿ ಕ್ಲಿಯರ್ಲಿ ವಿಸಿಬಲ್. ಓಕೆ, ಅದು SLC ಮಾರ್ಕ್ಸ್ ಕಾರ್ಡ್ ಬಗ್ಗೆ ಹೇಳ್ತಿದ್ದಾರೆ. ಅದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ನ್ಯಾಷನಾಲಿಟಿ, ಅದು ಕ್ರೈಟೇರಿಯಾಸ್ ಏನೇನು, ಎಲಿಜಿಬಿಲಿಟಿ, ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಯಾವ ಥರ ಇರಬೇಕು, ಇಂಡಿಯನ್ ಸಿಟಿಸನ್ ಅದು ಇದೊಂದು ಕೊಟ್ಟಿದ್ದಾರೆ, ಅದೇನು ಬೇಕಿಲ್ಲ. ದೆನ್ ಇಲ್ಲಿ ನೋಡೋದಾದರೆ ಒಂದು ನಿಮಿಷ, ಇದೊಂದು ಎಕ್ಸಾಮ್ ಸೆಂಟರ್ ಬಗ್ಗೆ ಎಷ್ಟು ಹೇಳ್ಬಿಡ್ತೀನಿ ನಾನು ನಿಮಗೆ. ಫೀಸ್ ಬಗ್ಗೆ ಹೇಳಿದೆ. ಅಬೌಟ್ ನಾರ್ಮಲೈಸೇಷನ್ ಇದೇನು ಬೇಕಾಗಿಲ್ಲ. ನಾರ್ಮಲೈಸೇಷನ್ ಮತ್ತು ನೀವು ಅದನ್ನ ಏನು ಯೂಸ್ ಇಲ್ಲ ಅನ್ಸುತ್ತೆ, ಬ್ರೇಕಿಂಗ್ ರೂಲ್ ಅದು ಇದೊಂದು ಕೊಟ್ಟಿದ್ದಾರೆ. ಇಲ್ಲಿ ಇರುವಂಥ ಪೋಸ್ಟ್ಗಳು ಟೆಕ್ನಿಷಿಯನ್ ವೇಕೆನ್ಸಿ ಇನ್ಸ್ಟಿಟ್ಯೂಟ್ ವೈಸ್ ಇಲ್ಲಿ ವಿಟಾನಗರ ಆಗಿರ್ಬೋದು. ಕರ್ನಾಟಕದಲ್ಲಿ ನೋಡಿಬಿಡಿ ನೀವು, ಕರ್ನಾಟಕದಲ್ಲಿ ಸ್ವಲ್ಪ ಕರ್ನಾಟಕದಲ್ಲಿ ಎಲ್ಲಿದೆ ನೋಡ್ಕೊಂಬಿಡಿ. ಈಗ ಈ ನೋಟಿಫಿಕೇಶನ್ ನಾನು ಗ್ರೂಪಲ್ಲಿ ಹಾಕಿರ್ತೀನಿ, ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಜಸ್ಟ್ ನೀವು ಹೋಗಿ ನೋಡ್ಕೋಬೋದು. ಹೌದಾ? ಇಲ್ಲಿ ಕರ್ನಾಟಕದ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ನೋಡೋದಾದರೆ ಒಂದು
ಕರ್ನಾಟಕ ನೋಡಿ, ಕರ್ನಾಟಕ ಬೆಂಗಳೂರು ಇದೆ, ಧಾರವಾಡ ಇದೆ, ಕರ್ನಾಟಕ ಹಾಸನ, ಕಲಬುರಗಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ತುಮಕೂರು ಇದೆ, ಹುಬ್ಳಿ ಇದೆ, ಹುಬ್ಳಿ, ಶಿವಮೊಗ್ಗ, ಬೆಳಗಾಂ. ಇಷ್ಟು ಸೆಂಟರ್ಸ್ ಕರ್ನಾಟಕದಲ್ಲಿ ಅವೈಲೇಬಲ್ ಫಾರ್ ದ ICAR ಎಕ್ಸಾಮ್. ಮತ್ತೆ 25th ಇಂದ 5th ಫೆಬ್ರವರಿ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹೌದಾ, ಇಷ್ಟು ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಇಷ್ಟು ಇವು ಎಕ್ಸಾಮ್ ಸೆಂಟರ್ ನಿಮ್ಗೆ ನಿಯರ್ ಆಗುವಂಥದ್ದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಮತ್ತೆ ಇಲ್ಲಿ ಎಕ್ಸಾಮಿನೇಷನ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಎಲಿಜಿಬಿಲಿಟಿ ನೋಡಿ, ಎಸೆನ್ಷಿಯಲ್ ಮೆಟ್ರಿಕ್ಯುಲೇಷನ್ ಪಾಸ್ ಫ್ರಮ್ ರಿಕಗ್ನೈಸ್ ಬೋರ್ಡ್ ಹೇಳಿದ್ದೀನಿ ಆಲ್ರೆಡಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡಿ, ಒಂದನೇದು GK ಇರುತ್ತೆ, GK 25 ಕ್ವಶನ್, ಮ್ಯಾಥ್ಸ್ 25 ಕ್ವಶನ್, ಸೈನ್ಸ್ 25 ಕ್ವಶನ್, ಸೋಷಿಯಲ್ ಸೈನ್ಸ್ 25 ಕ್ವಶನ್ ನೋಡಿ. GK 25 ಮಾರ್ಕ್ಸ್, ಗಣಿತ 25 ಮಾರ್ಕ್ಸ್, ಮೆಂಟಲ್ ಎಬಿಲಿಟಿನೇ ಇರುತ್ತೆ, ಬೇರೆ ಏನಿರಲ್ಲ. ವಿಜ್ಞಾನ 25 ಮಾರ್ಕ್ಸ್, ಸಮಾಜ ವಿಜ್ಞಾನ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ 1.5 ತಾಸು ಎಕ್ಸಾಮ್. ಒಂದೇ ಎಕ್ಸಾಮ್ ಇರುವಂಥದ್ದು. ಈಚ್ ಪಾರ್ಟ್ ಕ್ಯಾರಿಂಗ್ 25 ಮಾರ್ಕ್ಸ್. ಇದು ಇಷ್ಟು ಗೊತ್ತಿದ್ರೆ ಸಾಕು. ದೆನ್ ನೋಡಿ, ಇಂಗ್ಲಿಷ್ ಮತ್ತು ಹಿಂದಿ ವರ್ಷನ್ ಇರುತ್ತೆ ಕ್ವಶನ್ ಪೇಪರ್. ಕನ್ನಡದಲ್ಲಿ ಇರೋದಲ್ಲ, ಇಂಗ್ಲಿಷ್ ಮತ್ತು ಹಿಂದಿ ವರ್ಷನ್ ಅಲ್ಲಿ ಮಾತ್ರ ಇರುವಂಥದ್ದು. ದೇರ್ ವಿಲ್ ಬಿ ಇಂಟರ್ವ್ಯೂ ಫಾರ್ ದ ಪೋಸ್ಟ್ ಆಫ್ ಟೆಕ್ನಿಷಿಯನ್ T1. ದೇರ್ ವಿಲ್ ಬಿ ನೋ ಇಂಟರ್ವ್ಯೂ ಫಾರ್ ದ ಪೋಸ್ಟ್ ಆಫ್ ಟೆಕ್ನಿಷಿಯನ್ 1. ಇದು ಈಗ ರಿಕ್ರೂಟ್ ಮಾಡುವಂಥದ್ದು ಟೆಕ್ನಿಷಿಯನ್ T1 ಪೋಸ್ಟ್ಗೆ ಮಾತ್ರ. ಅದಕ್ಕೆ ನೋ ಇಂಟರ್ವ್ಯೂ ಇರೋದಿಲ್ಲ, ಕೇವಲ ಈ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ಸಾಕು. ಹೌದಾ, ಇಲ್ಲಿ ಜನರಲ್ ನಾಲೆಜ್ ಬಗ್ಗೆ ಕ್ವಶನ್ಸ್ ಯಾವ ತರ, ಮ್ಯಾಥ್ಸ್ ಮೆಟ್ರಿಕ್ ಲೆವೆಲ್ ಕ್ವಶನ್ಸ್, ನಂಬರ್ ಸಿಸ್ಟಮ್, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್, ಅಲ್ಜಿಬ್ರಾ, ಜಾಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕಲ್ ಸ್ಟ್ಯಾಟ್ಸ್, ಸೈನ್ಸ್ ಮೆಟ್ರಿಕ್ ಲೆವೆಲ್, ಫಿಸಿಕ್ಸ್ ಅಂಡ್ ಕೆಮಿಕಲ್ ಸಬ್ಸ್ಟೆನ್ಸಸ್, ನೇಚರ್ ಆಫ್ ಬಿಹೇವಿಯರ್, ವರ್ಲ್ಡ್ ಆಫ್ ಲಿವಿಂಗ್, ನ್ಯಾಚುರಲ್ ಫೆನಾಮಿನಾ, ಎಫೆಕ್ಟ್ಸ್ ಆಫ್ ಕರೆಂಟ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್, ಸೋಷಿಯಲ್ ಸೈನ್ಸ್, ಮೆಟ್ರಿಕ್ ಲೆವೆಲ್ ಕ್ವಶನ್ಸ್. ಓಕೆ, ಅದು 10th ವರೆಗೆ ಕೇವಲ ವಿಜ್ಞಾನ ಆಗಿರ್ಬೋದು, ಅದಾಗಿರ್ಬೋದು, ಕೇವಲ 10th ವರೆಗೆ ಮಾತ್ರ ಸಿಲೆಬಸ್ ಕವರ್ ಮಾಡ್ತಾರೆ. ಹೌದಾ, ಇಲ್ಲಿ ಇನ್ನೊಂದು ನೋಡ್ಕೊಂಡ್ಬಿಡೋಣ ಫಸ್ಟ್. ಓಕೆ, ಇಲ್ಲಿ ನೋಡಿ ವೆಬ್ಸೈಟ್ ಈ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನೀವು ಹೋಗಿ ಅದರ ಡೈರೆಕ್ಟ್ ಅಪ್ಲೈ ಮಾಡೋದು. ಇಲ್ಲಿ ನೋಡಿಬಿಡಿ, ಅಪ್ಲಿಕೇಶನ್ ಇಲ್ಲಿ ಬರ್ತಿದೆ, ಇಲ್ಲಿ ಮೂವ್ ಆಗ್ತಾ ಇದೆ ನೋಡಿ, IARI ನ್ಯೂಸ್ ಅಂತ ಇದೆಯಲ್ಲ, ಇಲ್ಲಿ ಮೂವ್ ಆಗ್ತಿದೆ. ಇದ್ರ ಮೇಲೆ ಇಲ್ಲಿ ಬರ್ತಿದೆ ನೋಡಿ, ಅಪ್ಲಿಕೇಶನ್ ಪೋರ್ಟಲ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ T1 ಪೋಸ್ಟ್ ಎಟ್ ವೇರಿಯಸ್ ಇನ್ಸ್ಟಿಟ್ಯೂಟ್ಸ್ ಆಫ್ ICAR. ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅದೇ ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ನಾನು ಹೇಳಿದ್ನಲ್ಲ, ಅದೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಡೇಟ್ ಎಕ್ಸ್ಟೆಂಡ್ ಆಗೋದಿಲ್ಲ, ತಲೆಯಲ್ಲಿ ಇಟ್ಕೊಂಡ್ಬಿಡಿ ಇದನ್ನು. ಡೇಟ್ ಎಕ್ಸ್ಟೆಂಡ್ ಆಗೋದಿಲ್ಲ, ಕೊನೆಯ ದಿನದವರೆಗೆ ಹೋಗ್ಬಿಡಿ, ಸರ್ವರ್ ಬಿಸಿ ಇರುತ್ತೆ. ಓಕೆ, ಇಲ್ಲಿ ಅಗ್ರಿ ಕೊಟ್ಬಿಡಿ, ಪ್ರೊಸೀಡ್ ಟು ರಿಜಿಸ್ಟರ್. ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಫಾರ್ ದ ಕೇವಲ ಟೆಕ್ನಿಷಿಯನ್ ಪೋಸ್ಟ್, ಮೆಟ್ರಿಕ್ಯುಲೇಷನ್ ಕ್ವಾಲಿಫಿಕೇಶನ್, ನೇಮ್ ಹಾಕಿ, ಯಾವುದಾದ್ರು ಒಂದು ನೇಮ್ ಕೊಡಿ, ಯಾವುದಾದ್ರು ನೇಮ್ ಕೊಡಿ. ಅಲ್ಲಿ ನಾನು ರ್ಯಾಂಡಮ್ ಆಗಿ ಕೊಡ್ತಿದ್ದೀನಿ. ಮೊಬೈಲ್ ನಂಬರ್ ನೋಡಿ. ಓಕೆ, ಈ ಥರ ನಿಮ್ಮ ಮೊಬೈಲ್ ನಂಬರನ್ನು ಅಪ್ಲೈ ಮಾಡ್ಕೊಂಬಿಡಿ. ಓಕೆ, ಮೊಬೈಲ್ ನಂಬರ್ ಕನ್ಫರ್ಮ್ ಯುವರ್ ಮೊಬೈಲ್ ನಂಬರ್. ಓಕೆ, ಮೊಬೈಲ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ ಮೆಸೇಜ್ ಬರುತ್ತೆ, ಇಮೇಲ್ ಐಡಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಅಂತ ಕೊಟ್ಟ ತಕ್ಷಣ, ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಮೇಲ್ ಐಡಿಗೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ನೀವೇನು ಮಾಡಬೇಕು, ಮತ್ತೆ ಇದನ್ನು ಇಲ್ಲಿ ಹೋಗಿ ಅಪ್ಲಿಕೇಶನ್ ಪೋರ್ಟಲ್ ಫಾರ್ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಬಂದಿರುವಂಥ ಮೆಸೇಜನ್ನು ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ ಆಗಿದ್ರೆ, ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಕೊಡಬೇಕು. ಇದು ಯಾವುದು ಫಸ್ಟ್ ಸ್ಟೆಪ್. ಪ್ರೊಸೀಡ್ ಟು ರಿಜಿಸ್ಟರ್ ಮಾಡ್ತೀರಾ, ರಿಜಿಸ್ಟರ್ ಆದಮೇಲೆ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಕೊಡಬೇಕು. ಆಲ್ರೆಡಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಅದನ್ನು ಬಂದು ಇಲ್ಲಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ್ಮೇಲೆ ನಿಮಗೆ ಫೋಟೋಸನ್ನು, ಎಜುಕೇಷನ್ ಕ್ವಾಲಿಫಿಕೇಷನನ್ನು, ಮತ್ತು ನಿಮ್ಮ SSLC ಪರ್ಸೆಂಟೇಜನ್ನು, ನಿಮ್ಮ ಕ್ವಾಲಿಫಿಕೇಶನ್ ಎಲ್ಲಿ ಮುಗಿದಿದೆ, ಸ್ಕೂಲ್ ನೇಮ್ ಆಗಿರ್ಬೋದು, ಅದೆಲ್ಲವನ್ನ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ. ಜಸ್ಟ್ ಗೋ ಆನ್ ಫಿಲಿಂಗ್, ಸಬ್ಮಿಟ್ ಕೊಟ್ಬಿಡಿ. ಕೊನೆಗೆ ಪೇಮೆಂಟ್ ಕೇಳುತ್ತೆ, ಪೇಮೆಂಟ್ ಮಾಡಿ. ದಟ್ ಇಸ್ ದ ಎಂಡ್ ಆಫ್ ಅಪ್ಲಿಕೇಶನ್. ಆ್ಯಂಡ್ ತಲೆ ಇಟ್ಕೊಂಬಿಡಿ, 25th ಇಂದ 5th ಫೆಬ್ರವರಿವರೆಗೆ ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ ನಡೆಯೋದಿದೆ. ಕೇವಲ 26 ಅಂದರೆ ಕೇವಲ 1 ಮಂತ್ ನಿಮ್ಮ ಕೈಯಲ್ಲಿದೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ. ಹೋಪ್ ಡೂ ವೆಲ್ ಪ್ರಿಪ್ರೇಷನ್. And don't forget to subscribe and share with your friends for our YouTube channel. ನಾವು ಯಾವುದೇ ರಿಕ್ರೂಟ್ಮೆಂಟ್ ಆದ್ರೂ ನಾವು ನೋಟಿಫಿಕೇಶನ್ ನಿಮಗೆ ಈ ಥರ ವಿಡಿಯೋ ಮಾಡಿ ಹೇಳೋ ಪ್ರಯತ್ನವನ್ನು ಮಾಡ್ತೀವಿ. ಐ ಹೋಪ್ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಗೆಟ್ ದ ಗೌರ್ಮೆಂಟ್ ಜಾಬ್. ಓಕೆ, ಥ್ಯಾಂಕ್ ಯು so much. Don't forget to subscribe.